ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ನಮ್ಮ ಭಾರತದ ಮೋಸ್ಟ್ ರೆಪ್ಯೂಟೆಡ್ ಬ್ರ್ಯಾಂಡ್ ಆಗಿರುವಂಥ ಟೈಟಾನ್ ಅವರು ಲಾಂಚ್ ಮಾಡಿರುವಂಥ ಮೋಸ್ಟ್ ಫ್ಲಾಗ್ಶಿಪ್ ಪ್ರೀಮಿಯಂ ಸ್ಮಾರ್ಟ್ ವಾಚ್ ಇರುವಂಥದ್ದು ಟೈಟಾನ್ ಟಾಕ್ ಅಂತ ಒಂದು ಮಾಡೆಲ್ನ ಹೆಸರು. ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಈ ಒಂದು ವಾಚಲ್ಲಿ ಕಾಲಿಂಗ್ ಫೀಚರ್ ಇರುವಂಥದ್ದು. ಕಾಲ್ ಬಂತು ಅಂತ ಅಂದರೆ ಇಲ್ಲೇ ರಿಸೀವ್ ಮಾಡ್ಬೋದು ಮತ್ತು ಇಲ್ಲೇ ಡಯಲ್ ಮಾಡಿ ಇಲ್ಲೇ ಕಾಲ್ ಕೂಡ ಮಾಡ್ಬೋದು. ಮತ್ತು ಈ ಒಂದು ವಾಚಲ್ಲಿ ಇನ್ಬಿಲ್ಟ್ ಸ್ಟೋರೇಜ್ ಕೂಡ ಇರುವಂಥದ್ದು. ಆಯಿತಾ, ಡೈರೆಕ್ಟ್ ಆಗಿ ಸಾಂಗನ್ನು ಈ ಒಂದು ವಾಚ್ಗೆ ಹಾಕೊಂಡು ಸಾಂಗನ್ನು ಈ ಒಂದು ವಾಚಲ್ಲೇ ಪ್ಲೇ ಮಾಡ್ಬೋದು. ಇದರಲ್ಲಿ ಸ್ಪೀಕರ್ ಕೂಡ ಇರೋದ್ರಿಂದ, ಅಥವಾ ಸಪರೇಟ್ ಆಗಿ ವೈರ್ಲೆಸ್ ಹೆಡ್ಫೋನ್ನ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ವಾಚಿಗೆ ಕನೆಕ್ಟ್ ಮಾಡಿಕೊಂಡು ಇದರಲ್ಲೇ ಇರುವಂಥ ಸಾಂಗನ್ನು ಪ್ಲೇ ಮಾಡ್ಬೋದು. ಸೊ ಅದರಿಂದ ಸ್ಮಾರ್ಟ್ ಫೋನ್ನ ಅವಶ್ಯಕತೆ ಇಲ್ಲದೆ ನೀವೊಂದು ವಾಚ್ನ ಮುಖಾಂತರನೇ ಸಾಂಗನ್ನು ಕೇಳ್ಬೋದು. ಕ್ರೇಜಿ ಫೀಚರ್ ಅಂತ ಅನ್ನಿಸ್ತು. ನಾನಿವತ್ತು ಈ ಒಂದು ಸ್ಮಾರ್ಟ್ ವಾಚನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಒಂದು ಪ್ರೈಸ್ ರೇಂಜ್ಗೆ ಒಂದು ವಾಚ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಓಕೆ, ಮೊದಲದಾಗಿ ಒಂದು ಸ್ಮಾರ್ಟ್ ವಾಚನ್ನು ಅನ್ಬಾಕ್ಸ್ ಮಾಡ ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ಒಂದು ಕೇಸ್ ನಿಮಗೆ ನೋಡೋಕೆ ಸಿಗ್ತಾ ಇರುವಂಥದ್ದು ತುಂಬ ಪ್ರೀಮಿಯಂ ಬಿಲ್ಡ್ ಅಂತ ಅನ್ನಿಸ್ತಾ ಇರುವಂಥದ್ದು. ನನಗೆ ಒಂದು ಲೆವೆಲಿಗೆ ವೆಯ್ಟ್ ಕೂಡ ಇದೆ, ಆಯಿತಾ. ಮತ್ತು ಅದರ ಪಕ್ಕ ಒಂದು ಸಿಲಿಕಾನ್ ಸ್ಟ್ರ್ಯಾಪನ್ನು ಕೊಟ್ಟಿದ್ದಾರೆ. ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿಯ ಸ್ಟ್ರ್ಯಾಪ್ ಆಗಿರುವಂಥದ್ದು. ಅದನ್ನು ಬಿಟ್ಟರೆ ಇದರ ಕೆಳಗಡೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಎಲ್ಲ ಸಿಗ್ತಾ ಇದೆ. ಮತ್ತು ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕ್ ನಿಮಗೆ ಸಿಗ್ತಾ ಇರುವಂಥದ್ದು. ಈ ಒಂದು ಡಾಕ್ನ ಮುಖಾಂತರನೇ ನೀವು ಈ ಒಂದು ವಾಚನ್ನು ಕನೆಕ್ಟ್ ಮಾಡಿ ನೀವು ನಿಮ್ಮ ಕಂಪ್ಯೂಟರಿಗೆ ಕನೆಕ್ಟ್ ಮಾಡಿಕೊಂಡು ಸಾಂಗನ್ನು ಡೈರೆಕ್ಟ್ ಆಗಿ ಈ ಒಂದು ವಾಚ್ಗೆ ಹಾಕೊಬೋದು. ಒಂದು ರೀತಿ ಡಾಟಾ ಕೇಬಲ್ ರೀತಿ ಕೂಡ ಇದು ಕೆಲಸವನ್ನು ಮಾಡುತ್ತೆ. ಒಂದು ಒಳ್ಳೆ ವಿಷಯ. ಅದನ್ನು ಬಿಟ್ಟರೆ ಬೇರೇನು ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಈ ಒಂದು ಸ್ಮಾರ್ಟ್ ವಾಚಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಒಂದು ಕ್ರೇಜಿ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ ವಾಚ್ ಅಂತ ನೋಡಿದ ತಕ್ಷಣ ಅನ್ನಿಸ್ತಾ ಇರುವಂಥದ್ದು. ಇದು ಒಂದು ಲೆವೆಲಿಗೆ ವೆಯ್ಟ್ ಇದೆ, ಆಯಿತಾ. ಸುಮಾರು 51 ಗ್ರಾಮ್ ಇನ್ಕ್ಲೂಡಿಂಗ್ ದ ಈ ಒಂದು ಸ್ಟ್ರ್ಯಾಪನ್ನು ಇನ್ಕ್ಲೂಡ್ ಮಾಡಿಕೊಂಡು ನಿಮಗೆ 51 ಗ್ರಾಮ್. ಬರೀ ಈ ಒಂದು ಕೇಸೇನೆ ಸುಮಾರು 33 ಗ್ರಾಮ್ ವೆಯ್ಟ್ ಇರುವಂಥದ್ದು, ಆಯಿತಾ. ಇದು IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ಹಾಕೊಂಡು ಸ್ನಾನ ಬೇಕಾದರೂ ಮಾಡ್ಬೋದು, ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು. ಒಂದು ಒಳ್ಳೆ ವಿಷಯ. ಸೊ IP ರೇಟಿಂಗ್ ಇದೆ, ಹೆವಿ ಇಂಪ್ರೆಸ್ ಮಾಡ್ತು. ಇದು ಅಲ್ಯೂಮಿನಿಯಂ ಕೇಸ್ನಿಂದ ಆಗಿರುವಂಥದ್ದು, ಆಯಿತಾ. ಸೊ ಸಾಲಿಡ್ ಬಿಲ್ಡು. ಫ್ರಂಟಲ್ಲಿ ನಿಮಗೆ ಒಂದು ಗ್ಲಾಸನ್ನು ಹಾಕಿದರೆ ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ. ಮತ್ತು ತುಂಬ ದೊಡ್ಡ ಡಿಸ್ಪ್ಲೇ ನಿಮಗೆ ಫ್ರಂಟಲ್ಲಿ ಸಿಗ್ತಾ ಇರುವಂಥದ್ದು. ಸಾಲಿಡ್ ಆಗಿದೆ ಮಾತ್ರ. ಸೊ ಹೆವಿ ಇಂಪ್ರೆಸ್ ಮಾಡ್ತಿದ್ದಾರೆ ಬಿಲ್ಡು. ಇದರಲ್ಲಿ ನಿಮಗೆ 2 ಫಿಸಿಕಲ್ ಬಟನ್ನ ಕೊಟ್ಟಿದ್ರೆ, ಆಯಿತಾ. ಮೇಲ್ಗಡೆ ಒಂದು ರೀತಿ ವೀಲ್ ರೀತಿ ಇದೆ, ನಾರ್ಮಲ್ ಇನ್ನೊಂದು ಫಿಸಿಕಲ್ ಬಟನ್ ಕೆಳಗಡೆ ಇರುವಂಥದ್ದು. ಅದೊಂದು ರೀತಿ ಶಾರ್ಟ್ ಕಟ್ ರೀತಿ ಕೆಲಸವನ್ನು ಮಾಡುತ್ತೆ. ವರ್ಕೌಟ್ಸನ್ನು ಡೈರೆಕ್ಟಾಗಿ ಈ ಒಂದು 2ನೇ ಬಟನ್ ಮುಖಾಂತರ ಆಕ್ಸೆಸ್ ಮಾಡಬಹುದು. ಹಿಂಗಡೆ ನಿಮಗೆ ಈ ಒಂದು ಚಾರ್ಜಿಂಗ್ ಡಾಕು ಮತ್ತು ಕೆಲವೊಂದು ಸೆನ್ಸರ್ಸ್ನ ಕೊಟ್ಟಿರುವಂಥದ್ದು. ಈ ಒಂದು ಸ್ಟ್ರ್ಯಾಪ್ ಕೂಡ ಅಷ್ಟೇ, ಸಿಲಿಕಾನ್ ಸ್ಟ್ರ್ಯಾಪು. ಒಂದು ಒಳ್ಳೆ ಬಿಲ್ಡನ್ನು ಹೊಂದಿರುವಂಥದ್ದು. ಕ್ಲಾಸಿಕ್ ಬಕಲ್ಲು ಅಲ್ಯೂಮಿನಿಯಮ್ದು. ಒಟ್ಟಿಗೆ ನನಗಂತೂ ಕೈಗೆ ತುಂಬ ಹೆವಿ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ ಅಂತ ಅನ್ನಿಸ್ತು. ಸೊ ಹೆವಿ ಇಂಪ್ರೆಸ್ ಮಾಡ್ತು. ಒನ್ ಆಫ್ ದ ಬೆಸ್ಟ್ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ ವಾಚ್ ಅಂತ ಬೇಕಾದರೂ ಅನ್ಬೋದು. ಸಖತ್ ಸಾಲಿಡ್ ಆಗಿದೆ ಮಾತ್ರ. ಇನ್ನು ಈ ಒಂದು ವಾಚ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ವಾಚಲ್ಲಿ 1.39 ಇಂಚಿನ ಅಮೋಲ್ಡ್ ಡಿಸ್ಪ್ಲೇ ಇರುವಂಥದ್ದು, ಆಯಿತಾ. ತುಂಬ ದೊಡ್ಡ ಡಿಸ್ಪ್ಲೇ ಇದಾಗಿದೆ ಮತ್ತು ಒಂದು ಒಳ್ಳೆಯ ರೆಸಲ್ಯೂಷನ್ನ ಹೊಂದಿರುವಂಥ ಡಿಸ್ಪ್ಲೇ ಇದಾಗಿರುವಂಥದ್ದು. ಬಿಸಿಲಲ್ಲೂ ಕೂಡ ತುಂಬ ಬ್ರೈಟಾಗಿ ಕಾಣುತ್ತೆ. ಡಿಸ್ಪ್ಲೇ ಅಂತೂ ತುಂಬ ಚೆನ್ನಾಗಿದೆ. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇನ ಹೊಂದಿರುವಂಥ ವಾಚ್ ಅಂತ ಬೇಕಾದರೂ ಅನ್ನಬಹುದು. ಇದಕ್ಕೆ ಬೇಜಾನ್ ವಾಚ್ ಫೇಸಸ್ಗಳೆಲ್ಲ ಇದೆ, ಆಯಿತಾ. ಜೊತೆಗೆ ಅನಿಮೇಟೆಡ್ ಲೈವ್ ವಾಚ್ ಫೇಸಸ್ ಕೂಡ ಸಿಗುತ್ತೆ. ಅಪ್ಲಿಕೇಶನ್ ಮುಖಾಂತರ ನೀವು ಚೇಂಜ್ ಮಾಡ್ಕೊಬೋದು. ಇದರಲ್ಲಿ ನಿಮಗೆ ಬ್ಲೂಟೂತ್ 5.1 ಸಿಗ್ತಾ ಇರುವಂಥದ್ದು, ಆಯಿತಾ. ಸೊ ಒಂದು ಒಳ್ಳೆ ವಿಷಯ. ಸ್ವಲ್ಪ ದೂರ ಇದ್ರೂ ಕೂಡ ಆರಾಮಾಗಿ ಕನೆಕ್ಟ್ ಆಗುತ್ತೆ. ಸುಮಾರು ಒಂದು 10 ಮೀಟರ್ ದೂರ ಆದರೂ ಕನೆಕ್ಟ್ ಆಗುತ್ತೆ. ಈ ಒಂದು ಸ್ಮಾರ್ಟ್ ವಾಚನ್ನು ಅವ್ರದ್ದೇ ಒಂದು ಅಪ್ಲಿಕೇಶನ್ ಇದೆ, ಟೈಟಾನ್ ಸ್ಮಾರ್ಟ್ ವರ್ಲ್ಡ್ ಅಂತ. ಒಂದು ಅಪ್ಲಿಕೇಶನ್ ಮುಖಾಂತರ ಸ್ಮಾರ್ಟ್ ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ಒಂದು ಅಪ್ಲಿಕೇಶನ್ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಕೂಡ ಮಾಡಿದ್ದಾರೆ, ಆಯಿತಾ. ತುಂಬ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಮತ್ತು ಅದರಲ್ಲೇ ನೀವು ಏನೆಲ್ಲ ವರ್ಕೌಟ್ ಮಾಡಿದ್ದೀರಾ, ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದರೆ, ಎಷ್ಟು ಸ್ಟೆಪ್ಸನ್ನು ಇಟ್ಟಿರೋ ಪ್ರತಿಯೊಂದನ್ನು ಕೂಡ ಅಲ್ಲೇ ಮಾನಿಟರ್ ಮಾಡ್ಬೋದು. ನಿಮ್ಮ ಹೆಲ್ತನ್ನು ಕೂಡ ಅಲ್ಲೇ ಮಾನಿಟರ್ ಮಾಡ್ಬೋದು. ಜೊತೆಗೆ ವಾಚ್ ಫೇಸಸ್ನ ಕೂಡ ಅಲ್ಲೇ ಚೆಕ್ ಮಾಡ್ಬೋದು, ಚೇಂಜ್ ಮಾಡ್ಬೋದು. ಮತ್ತು ಕೆಲವೊಂದು ಕಸ್ಟಮೈಸ್ನ ಕೂಡ ಮಾಡ್ಬೋದು. ನಿಮ್ಮದೇ ಫೋಟೋನ ಕೂಡ ಈ ಒಂದು ವಾಚ್ ಫೇಸಿಗೆ ಆ್ಯಡ್ ಮಾಡ್ಬೋದು. ಮತ್ತು ಸಣ್ಣ ಸೆಟ್ಟಿಂಗ್ಸನ್ನು ಕೂಡ ನೀವು ಅಲ್ಲೇ ಚೇಂಜ್ ಮಾಡ್ಕೊಬೋದು. ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗಂತೂ. ಇನ್ನು ಈ ಒಂದು ವಾಚಲ್ಲಿ ಆಗಿ ಹೇಳ್ದಂಗೆ ಇನ್ಬಿಲ್ಟ್ ಸ್ಟೋರೇಜ್ ಕೂಡ ಇರುವಂಥದ್ದು, ಆಯಿತಾ. ಲಿಟ್ರಲಿ 500 MB ಸ್ಟೋರೇಜ್ನ ಈ ಒಂದು ವಾಚಲ್ಲೇ ಕೊಟ್ಟಿರುವಂಥದ್ದು. ಏನು ಡಾಟಾ ಕೇಬಲ್ ಅಂತ ಅದನ್ನು ಕನೆಕ್ಟ್ ಮಾಡಿ ನಿಮ್ಮ ಕಂಪ್ಯೂಟರ್ ಕನೆಕ್ಟ್ ಮಾಡಿಕೊಂಡು ಸಾಂಗ್ಸನ್ನು ಡೈರೆಕ್ಟಾಗಿ ನೀವು ಹೆಂಗೆ ಪೆನ್ ಡ್ರೈವ್ ಆ್ಯಡ್ ಮಾಡ್ತೀರಲ್ವ, ಸೊ ಆ ರೀತಿ ಒಂದು ವಾಚಿಗೆ ಡೈರೆಕ್ಟಾಗಿ ಸಾಂಗನ್ನು ಆ್ಯಡ್ ಮಾಡ್ಬೋದು. ಮತ್ತು
ಇಲ್ಲೇ ಸಾಂಗನ್ನು ಪ್ಲೇ ಮಾಡ್ಬೋದು. ಇದರಲ್ಲೇ ಆಗಲೇ ಹೇಳಿದ್ನಲ್ಲ, ಇದರಲ್ಲಿ ಮೈಕ್ರೋಫೋನ್ ಕೂಡ ಇದೆ ಮತ್ತು ಸ್ಪೀಕರ್ ಕೂಡ ಇರುವಂಥದ್ದು ಆಯಿತಾ. ಸಾಂಗನ್ನು ಡೈರೆಕ್ಟಾಗಿ ಇಲ್ಲೇ ಪ್ಲೇ ಮಾಡ್ಬೋದು. ಮ್ಯೂಸಿಕ್ಕಿಗೆ ಹೋದ್ರೆ ಅಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ನಾವು ಫೋನಿನ ಸಾಂಗ್ ಪ್ಲೇ ಮಾಡಬೇಕು ಅಥವಾ ಈ ಒಂದು ಇಂಟರ್ನಲ್ಲಿ ವಾಚಲ್ಲಿರುವಂಥ ಸಾಂಗನ್ನು ಪ್ಲೇ ಮಾಡಬೇಕಂತ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಂದು ವಾಚಲ್ಲಿರುವಂಥ ಸಾಂಗ್ ಡೈರೆಕ್ಟಾಗಿ ಪ್ಲೇ ಆಗುತ್ತೆ. ಒಂದು ಲೆವೆಲ್ ಸ್ಪೀಕರ್ ಒಂದು ಲೆವೆಲಿಗೆ, ವಾಚ್ ಲೆವೆಲಿಗೆ ಒಂದು ಲೆವೆಲ್ಗೆ ಜೋರಾಗಿ ಕೇಳುತ್ತೆ ಆಯಿತಾ. ಮತ್ತು ಅಲ್ಲೇ ನಿಮ್ಗೆ ಆಪ್ಷನ್ ಕೂಡ ನಿಮಗೆ ಕೇಳುತ್ತೆ, ಎಕ್ಸ್ಟರ್ನಲ್ ಬ್ಲೂಟೂತ್ ಹೆಡ್ಫೋನ್ನ ಬೇಕಾದ್ರೆ ನೀವು ಕನೆಕ್ಟ್ ಮಾಡ್ಕೊಬೋದು. ನಿಮ್ಮ ಹತ್ರ TWS ಅಥವಾ ನೆಕ್ ಬ್ಯಾಂಡ್ ಇದ್ದರೆ ಇದರಲ್ಲೇ ಆರಾಮಾಗಿ ಕನೆಕ್ಟ್ ಮಾಡಿಕೊಂಡು ಇಲ್ಲೇ ಸಾಂಗ್ ಕೇಳ್ಬೋದು. ನೀವು ವರ್ಕೌಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಫೋನ್ ಅವಶ್ಯಕತೆಯಿಲ್ಲ, ಸಾಂಗನ್ನು ಈ ಒಂದು ವಾಚಿಗೆ ಹಾಕ್ಕೊಂಡು ನೀವು ವರ್ಕೌಟ್ ಮಾಡ್ಬೋದು. ಫೋನ್ ತೊಗೊಂಡೋಗೋ ಅವಶ್ಯಕತೆನೇ ಇಲ್ಲ, ಇಲ್ಲೇ ಸಾಂಗ್ಸ್ ಪ್ಲೇ ಆಗ್ತಾ ಇರುತ್ತೆ. ನೀವು ಹೆಡ್ಫೋನ್ ಹಾಕೊಬೋದು ಬೇಕಾದ್ರೆ ಇದು ಕನೆಕ್ಟ್ ಮಾಡ್ಕೊಂಡು ಡೈರೆಕ್ಟಾಗಿ. ಸೊ ಫೋನ್ನ ಅವಶ್ಯಕತೆನೇ ಬರೋದಿಲ್ಲ. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು ಈ ಒಂದು ಫೀಚರ್ ಅಂತೂ. ಮತ್ತು ಆಗ ಹೇಳ್ದಂಗೆ ಈ ಒಂದು ವಾಚಲ್ಲಿ ಕಾಲಿಂಗ್ ಫೀಚರ್ ಕೂಡ ಇರುವಂಥದ್ದು ಆಯಿತಾ. ಇಲ್ಲಿ ಡಯಲ್ ಪ್ಯಾಡ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲೇ ನಂಬರ್ನ ಡಯಲ್ ಮಾಡಿ ನೀವು ಕಾಲ್ ಬೇಕಾದರೂ ಮಾಡ್ಬೋದು ಅಥವಾ ಕಾಂಟ್ಯಾಕ್ಟ್ಸನ್ನ ಒಂದು ಅಪ್ಲಿಕೇಶನ್ ಮುಖಾಂತರ ಸಿಂಕ್ ಮಾಡಿ ಇಲ್ಲೇ ಸೇವ್ ಕೂಡ ಮಾಡ್ಕೊಬೋದು. ಆ ಮುಖಾಂತರ ಬೇಕಾದರೂ ಕಾಲ್ ಮಾಡ್ಬೋದು. ಸೊ ಕಾಲ್ ಬಂತು ಅಂದರೆ ಇಲ್ಲೇ ರಿಸೀವ್ ಕೂಡ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಇಲ್ಲೇ ಕಾಲ್ ಮಾಡಿ ಇಲ್ಲೇ ಮಾತಾಡ್ಬೋದು. ಫೋನ್ ಅವಶ್ಯಕತೆ ಇರೋದಿಲ್ಲ, ಅಂದರೆ ಅವಶ್ಯಕತೆ ಇರುತ್ತೆ ಬಟ್ ನಿಮ್ಮ ಕೈಲಿ ಇಟ್ಕೊಳ್ಳೋ ಅವಶ್ಯಕತೆ, ಸ್ವಲ್ಪ ದೂರ ಇದ್ದರೂ ಕೂಡ ಇಲ್ಲೇ ಫೋನನ್ನು ರಿಸೀವ್ ಮಾಡ್ಕೊಂಡು ಮಾತಾಡ್ಬೋದು. ಒಂದು ಒಳ್ಳೆಯ ವಿಷಯ. ಸೊ ಟೈಟಾನ್ ಅವರು ಈ ಒಂದು ಫೀಚರ್ ಕೊಟ್ಟಿರುವಂಥದ್ದು ನನಗೆ ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತು. ಮತ್ತು ಇದರಲ್ಲಿ ಇನ್ಬಿಲ್ಟ್ ಗೇಮ್ಸ್ ಕೂಡ ಇರುವಂಥದ್ದು ಆಯಿತಾ. 2 ಗೇಮನ್ನು ಈ ಒಂದು ವಾಚಲ್ಲಿ ಹಾಕಿದರೆ ನಿಮ್ಗೆ ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೊಸ ಗೇಮ್ಗಳು, ಡಿಫ್ರೆಂಟ್ ಗೇಮ್ಗಳು. ಸೊ ನೋಡ್ತಾ ಇದ್ದೀರಾ, ತೋರಿಸ್ತಾ ಇದ್ದೀನಿ. ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ, ಅಂದರೆ ವಾಚ್ ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಹಾಕಿರ್ತಾರೆ. ಅಷ್ಟಿಲ್ಲದೆ ಈ ಲೆವೆಲ್ನ ಗೇಮನ್ನು ಆಡೋದಕ್ಕೆ ಆಗೋದಿಲ್ಲ ನಂಗೆ ಅನ್ನಿಸ್ತಂಗೆ. ಮತ್ತು ತುಂಬ ಸ್ಮೂತಾಗಿ ಕೂಡ ಇದೆ ಒಂದು ಯೂಸರ್ ಇಂಟರ್ಫೇಸ್. ಅದರಿಂದ ನನಗೆಲ್ಲೂ ಕೂಡ ಅಷ್ಟೊಂದು ಲ್ಯಾಗಿ ಅಂತ ಅನಿಸಿಲ್ಲ, ತುಂಬ ಸ್ಮೂತಾಗಿ ಇರುವಂಥದ್ದು. ಜೊತೆಗೆ ಕ್ಯಾಲ್ಕುಲೇಟರ್ ಕೂಡ ಇದರಲ್ಲೇ ಇದೆ. ಸೊ ಕೆಲವೊಂದು ಮೋಸ್ಟ್ ಆಫ್ ದ ವಾಚ್ಗಳಲ್ಲಿ ಒಂದು ಕ್ಯಾಲ್ಕುಲೇಟರ್ ಕೊಡಲ್ಲ, ಇದ್ರಲ್ಲಿ ಕೊಟ್ಟಿರುವಂಥದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಉಳಿದ ಎಲ್ಲ ಸ್ಮಾರ್ಟ್ ವಾಚ್, ಫಿಟ್ನೆಸ್ ಬ್ಯಾಂಡ್ ಅದ್ರ ರೀತಿ ಇದರಲ್ಲಿ ಹಾರ್ಟ್ ರೇಟ್ ಮಾನಿಟರ್ ಇರುವಂಥದ್ದು. ಸೊ ತುಂಬ ಆ್ಯಕ್ಯುರೇಟಾಗಿ ಹಾರ್ಟ್ ರೇಟ್ ಮಾನಿಟರ್ ಮಾಡಿದೆ. ಸ್ಟೆಪ್ ಕೌಂಟ್ ಆಗಿರ್ಬೋದು, ಸ್ಲೀಪ್ ಮಾನಿಟರಿಂಗ್ ಆಗಿರ್ಬೋದು, ಬ್ಲಡ್ ಆಕ್ಸಿಮೀಟರ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇದರಲ್ಲಿ ಕೊಟ್ಟಿರುವಂಥದ್ದು. ಮತ್ತು ವಾಯ್ಸ್ ಅಸಿಸ್ಟೆಂಟನ್ನು ನೀವು ಇಲ್ಲೇ ಟ್ರಿಗರ್ ಮಾಡ್ಬೋದು. ಇಲ್ಲಿ ಟ್ರಿಗರ್ ಮಾಡಿದ್ರೆ ಫೋನಲ್ಲಿ ನಿಮಗೆ ಓಪನ್ ಆಗುತ್ತೆ. ಸೊ ಆ ರೀತಿ. ಸೊ ಆ ಒಂದು ಫೀಚರ್ ಕೂಡ ಆಲ್ಮೋಸ್ಟ್ ಎಲ್ಲ ಅದರಲ್ಲೂ ಇರದೇ ಇರುತ್ತೆ. ಮತ್ತು ಆಗಲೇ ಹೇಳ್ದಂಗೆ ಈ ಒಂದು ವಾಚಲ್ಲಿ 100ಕ್ಕಿಂತ ಹೆಚ್ಚು ವಾಚ್ ಫೇಸ್ ಇದೆ ಮತ್ತು 20ಕ್ಕಿಂತ ಹೆಚ್ಚು ಸ್ಪೋರ್ಟ್ಸ್ ಮೋಡ್ಗಳನ್ನ ಕೊಟ್ಟಿದ್ದಾರೆ. ನಿಮ್ಗೆ ಇಷ್ಟ ಬಂದಂಥ ವರ್ಕೌಟ್ ಮೋಡ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಜೊತೆಗೆ ಇದರಲ್ಲಿ ಬ್ರೀತ್ ಎಕ್ಸಸೈಸ್ ಕೂಡ ಇರುವಂಥದ್ದು. ಜೊತೆಗೆ ಸ್ಮಾರ್ಟ್ ನೋಟಿಫಿಕೇಶನ್, ಅಂದರೆ ನಿಮಗೆ ಸೆಲೆಕ್ಟ್ ಮಾಡ್ಕೊಬೋದು ಅಪ್ಲಿಕೇಶನ್ ಯಾವುದಾದ್ರು ನೋಟಿಫಿಕೇಶನ್ ಬರಬೇಕು ಅಂದ್ಬಿಟ್ಟು. ಕೆಲವೊಂದು ವಾಟ್ಸಪ್ ಆಗಿರ್ಬೋದು, ನಾರ್ಮಲ್ ಮೆಸೇಜ್ ಆಗಿರ್ಬೋದು, ಪ್ರತಿಯೊಂದು ನೋಟಿಫಿಕೇಶನಲ್ಲಿ ಬರುತ್ತೆ, ನೀವು ನೋಡ್ಕೊಬೋದು. ರಿಪ್ಲೈನ್ ಮಾಡೋದಕ್ಕಾಗೋದಿಲ್ಲ. ಒಟ್ಟಿಗೆ ಈ ಒಂದು ಸ್ಮಾರ್ಟ್ ವಾಚ್ ಅವಶ್ಯಕತೆ ಇರುವಂಥ ಎಲ್ಲ ಫೀಚರ್ನ ಕೂಡ ಕೊಟ್ಟಿದ್ದಾರೆ ಅಂತ ನಂಗೆ ಅನ್ನಿಸ್ದಂಗೆ. ವೆದರ್ನ ಕೂಡ ನೀವು ಇಲ್ಲೇ ಚೆಕ್ ಮಾಡ್ಕೊಬೋದು. ಮತ್ತು ಪ್ರತಿಯೊಂದು ವರ್ಕೌಟನ್ನು, ಅಂದರೆ ನೀವು ಎಷ್ಟು ವರ್ಕೌಟು, ಎಷ್ಟು ಕ್ಯಾಲರೀಸ್ ಬರ್ನ್ ಆಗಿದೆ, ಪ್ರತಿಯೊಂದು ಗ್ರಾಫ್ ಸಹಿತ ನೀವು ಈ ಒಂದು ವಾಚಲ್ಲೇ ನೋಡ್ಬೋದು. ಸೊ ನೀವು ಸ್ಮಾರ್ಟ್ಫೋನ್ನ ಅವಶ್ಯಕತೆ ಬರೋದಿಲ್ಲ, ಇಲ್ಲೇ ಪ್ರತಿಯೊಂದನ್ನು ಕೂಡ ತೋರಿಸುತ್ತೆ. ನಿಮಗೆ ತೋರಿಸ್ತಾ ಇದ್ದೀನಿ ಗ್ರಾಫು, ಪ್ರತಿಯೊಂದು ಕೂಡ ಇಲ್ಲೇ ತೋರಿಸುತ್ತೆ. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಮತ್ತು ತುಂಬ ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೂಡ ಹೊಂದಿರುವಂಥದ್ದು. ಟೈಟಾನ್ ಅವ್ರು ಹೇಳೋ ಪ್ರಕಾರ ಈ ಒಂದು ಸ್ಮಾರ್ಟ್ ವಾಚ್ ಸುಮಾರು 5 ದಿನಗಳ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತಂತ ಆಯಿತಾ. ಡಿಪೆಂಡ್ಸ್ ನಾವು ಹೆಂಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಂಟಿನ್ಯೂಸ್ ಆಗಿ ಸಾಂಗ್ ಕೇಳ್ತಾ ಇದ್ದಾರೆ, ಕಂಟಿನ್ಯೂಸ್ ಆಗಿ ಕಾಲಲ್ಲಿ ಮಾತನಾಡ್ತಾ ಇದ್ರೆ ಅದ್ರ ಸ್ವಲ್ಪ ಕಡಿಮೆ ಆಗಬಹುದು. ಬಟ್ ಒಂದು ಮಾಡರೇಟ್ ಯೂಸಿಗೆ ಟೈಟಾನ್ ಹೇಳೋ ಪ್ರಕಾರ 5 ದಿನ ಬ್ಯಾಟ್ರಿ ಬ್ಯಾಕಪ್ ನಂಗೆ ಅನ್ನಿಸ್ತಂಗೆ ಒಂದು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ ಆಯಿತಾ. ಇದರಲ್ಲಿ ಸುಮಾರು 310 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. 5 ದಿನ ಕೊಟ್ಟರು ಅಂತೂ ಹೆವಿ, ಅಂದರೆ ಹೆವಿ ಇಂಪ್ರೆಸಿವ್ ಅಂತ ನನಗಂತೂ ಅನಿಸುತ್ತೆ. ಒಂದು 4 ದಿನ ಕೊಟ್ಟರು ನಂಗೆ ಅನ್ನಿಸ್ತಂಗೆ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪೇನೆ. ಸೊ ಇದಿಷ್ಟು ಈ ಒಂದು ವಾಚಿಂದ ಕೆಲವೊಂದು ಮೈನ್ ಫೀಚರ್ಸ್. ನಮ್ಮ ಭಾರತದ ಬ್ರ್ಯಾಂಡು, ಮೋಸ್ಟ್ ರೆಪ್ಯೂಟೆಡ್ ಬ್ರ್ಯಾಂಡು, ಇವರು ಇಷ್ಟು ಒಳ್ಳೆಯ ವಾಚನ್ನು ಬಿಲ್ಡ್ ಮಾಡಿರುವಂಥದ್ದು ನನಗಂತೂ ಸಖತ್ ಇಷ್ಟ ಆಯಿತು. ಸಖತ್ ಸಾಲಿಡ್ ಬಿಲ್ಡು. ಒಂದು ರೀತಿ ಕೈಲಿ ಹಿಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಏನು ಸಾಲಿಡ್ ಆಗಿದೆ ಗುರಿ ವಾಚು. ಹೆವಿ ಪ್ರೀಮಿಯಂ ಫೀಲ್ನ ಕೊಡುತ್ತೆ ನಂಗೆ ಅನ್ನಿಸ್ತಂಗೆ. ಇನ್ನು ಇದರ ಬೆಲೆಯ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಒಂದು ಸ್ಮಾರ್ಟ್ ವಾಚ್ 10,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು ಆಯಿತಾ. ಸೊ ಒಂದು ರೆಪ್ಯೂಟೆಡ್ ಬ್ರ್ಯಾಂಡಲ್ಲಿ ಒಂದು ಒಳ್ಳೆಯ ವಾಚನ್ನು ಪರ್ಚೇಸ್ ಮಾಡಬೇಕು ಅಂದರೆ ಒಂದು ಬೆಲೆಯನ್ನು ಕೊಡಲೇಬೇಕು ನಂಗೆ ಅನ್ನಿಸ್ತಂಗೆ. ಸೊ ಆ ಬ್ರ್ಯಾಂಡ್ ವ್ಯಾಲ್ಯೂ ಹಂಗಿದೆ ಆಯಿತಾ, ಅಷ್ಟೇ ಚೆನ್ನಾಗಿ ಬಿಲ್ಡ್ ಕೂಡ ಮಾಡಿದ್ದಾರೆ. ಸೊ ನೋಡಿ, ನಿಮಗೆ ಈ ಒಂದು ಟೈಟಾನ್ ಬ್ರ್ಯಾಂಡಲ್ಲಿ ಒಂದು ವಾಚ್ ಬೇಕು ಅಂದರೆ ಒಂದು ಒಳ್ಳೆಯ ಆಪ್ಷನ್ ಆಗಬಹುದು. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತೀವಿ ಒಂದು ವಾಚ್ ಮಾತ್ರ. ಯೂಸರ್ ಇಂಟರ್ಫೇಸ್ ಕೂಡ ಬೆಂಕಿ ಇದೆ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ನಿಮಗೆ ಈ ಒಂದು ವಾಚ್ನ ಬಗ್ಗೆ ಏನು ಅನಿಸಿದ ಹುಡುಗರ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋದಲ್ಲಿ.